ಮದ್ವೆಗೆಲ್ಲ ಸರ್ ಮದ್ವೆಗಿಂತ ಜೋರಾಗಿ ರೆಡಿಯಾಗಿ ಬಂದಿದೀವಿ. ಯಾಕೆ ಗೊತ್ತಾ, ನಮ್ ಬಂಟೆ ತರ ಕನಕಪುರ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಭಿವೃದ್ಧಿ ಆಗಿ ಒಂದು ಸಂಘಟನೆಯಲ್ಲಿ ಒತ್ತಿಸ್ಕೊಂಡು ಅವರು ಎಲ್ಲ ಒಂದು ಕಾರ್ಯಕ್ರಮವಾಗಿರ್ಬೋದು ಯಾವುದೇ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಮುಖಾಂತರ ಎಲ್ಲ ಒಂದು ಒತ್ತು ಕೊಟ್ಕೊಂಡು ಅವ್ರು ಮಾಡ್ಕೊಂಡು ಬಂದಿದಾರಲ್ಲ ಅದಕ್ಕೆ ನಾವು ತುಂಬಾ ಖುಷಿ ಆಗುತ್ತೆ. ನಾವು ಏನಿವತ್ತು ಅವರು ಮುಖ್ಯಮಂತ್ರಿ ಆಗಿದಾರೋ ಪ್ರಮಾಣ ವಚನ ಮಾಡಿದಾರೋ ನಮ್ಗೆಲ್ಲರಿಗೂ ಖುಷಿ ಆಗುತ್ತೆ. ನಾವು ಯಶವಂತಪುರ ಕ್ಷೇತ್ರದಿಂದ ಬಂದಿರೋದು, ಆದ್ರೆ ಅವತ್ತು ನಾವು ಒಂದು ಎಷ್ಟೇ ಒಂದು ಇದಾಗಿದ್ರು ನಾವು ರಾಹುಲ್ ಗಾಂಧಿ ಕಡೆಯಿಂದನೂ ಕೂಡ ಅವಾಗ ಶಕ್ತಿ ಅಭಿಯಾನ ಮಾಡುವಾಗ 9,000 ಮಾಡಿ ರಾಹುಲ್ ಗಾಂಧಿ ಕಡೆಯಿಂದನೂ ಬಂದಾಗು ಅವಾಗೂ ಪಾಪ ಡಿ.ಕೆ. ಸಾಹೇಬ್ರು ಒತ್ತಡ ಕೊಟ್ಟಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈಗ ಜನಕ್ಕೂ ನಮ್ಮ ಮಹಿಳೆಯರಿಗಾಗಿರ್ಬೋದು ಎಲ್ಲ ಕಾರ್ಯಕರ್ತರಿಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಹೆಸರು ತರ್ತಾರೆ ಅನ್ನೋ ಒಂದು ನಂಬಿಕೆ, ಒಂದು ಭರವಸೆ ನಮ್ಗೆ ತುಂಬಾ ಇದೆ ಸರ್. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಡಿ.ಕೆ. ಸಾಹೇಬ್ರು ಕೂಡ ಅವರ ಮಾರ್ಗದರ್ಶನ ತಗೊಂಡು 2 ವರ್ಷ ಏನಿದೆ ಅಂತ ಹೇಳಿ ಅದನ್ನ ಆಯ್ಕೆ ಮಾಡಿದ್ರು, ಅದರಂತೆ ನೋಡಿಕೊಂಡ್ರು ಅಷ್ಟೇನೆ. ಅವರು ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ ಸಿದ್ದರಾಮಯ್ಯ ಸರ್ಗೆ. ನಮ್ಮ ಡಿ.ಕೆ. ಸಾಹೇಬ್ರಿಗೆ ಬಿಟ್ಕೊಟ್ಟಿದ್ದಾರೆ. ಅವರು ಇವತ್ತು ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅವರು ಆಡಳಿತ ಚೆನ್ನಾಗಿ ನಡೆಸ್ತಾರೆ ಅನ್ನೋ ನಂಬಿಕೆ ಭರವಸೆ ನಮ್ಮ ಡಿ.ಕೆ. ಸಾಹೇಬ್ರ ಮೇಲೆ ನಮ್ಗಿದೆ ಸರ್. ಏನ್ ಸರ್ ಗ್ಯಾರಂಟಿದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಮುಂದಕ್ಕೆ ಇನ್ನೇನು ಹೊಸ ಯೋಜನೆಗಳು ತರ್ಬೋದು, ಅವರು ತಂದೆ ತರ್ತಾರೆ ಅಂತ ನಾವ್ ಹೇಳಕ್ ಇಷ್ಟಪಡ್ತೀವಿ ಸರ್. ನಾವೆಲ್ಲ ಸರ್ ಸವಿತಾ ಅಶೋಕ್ ಗೌಡ ಅಂತ ನಮ್ಗೆ ಜಿಲ್ಲೆ ತಗೊಳ್ಳಿ ಅಂತ ಹೇಳಿದ್ದಾರೆ, ತಗೊಳ್ತಿದ್ವಿ. ಫಸ್ಟ್ ನಾನು ಅಧ್ಯಕ್ಷರಾಗಿ ರೈತ ಮೋರ್ಚಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ ಸರ್. ನಮ್ಮ ಯಶವಂತಪುರ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡ್ರು ಇವತ್ತು ನಮ್ಮ ಡಿ.ಕೆ. ಸಾಹೇಬ್ರಿಗೆ ಮುಖ್ಯಮಂತ್ರಿ ಆಗಿರೋದಕ್ಕೆ ತುಂಬಾ ಹೆಮ್ಮೆ ಇದೆ. ಅವತ್ತಿಂದ ಹೇಳ್ತಾ ಇದ್ರು, ಇಷ್ಟು ಸಂಘಟನೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೊಂದು ಒಡನಾಡಿಯ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ್ದಾದ್ರು ಒಂದು ಮುಖ್ಯಮಂತ್ರಿ ಆಗ್ಲೇಬೇಕು. ಅವಾಗಿಂದನೂ ಅಷ್ಟೇ ಚಿಕ್ಕದ್ರಿಂದನೂ ಒಂದು ಸಂಘಟನೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಬಂದಿದ್ದಾರೆ ಅಂತ ಇವತ್ತು ಆಗಿದ್ದಾರೆ. ನಮಗೂ ಖುಷಿ ಆಗುತ್ತೆ. ಆದ್ರೆ ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ತುಂಬಾ ಜನ ನಾವು ಬಂದಿದೀವಿ, ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಅವ್ರು ಆಗಿರೋದ್ರಿಂದ ಒಳ್ಳೊಳ್ಳೆ ಅಧಿಕಾರ, ಒಳ್ಳೊಳ್ಳೆ ಕೆಲಸಗಳು ತರ್ತಾರೆ. ಇಂದಿರಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ನಮ್ಮ ಸೌಮ್ಯರೆಡ್ಡಿ ಮೇಡಮ್ ಆಗಿರ್ಬೋದು, ಎಲ್ಲರೂ ಇನ್ನ ಒಳ್ಳೊಳ್ಳೆ ಕಾರ್ಯಗಳು ಮುಂದಕ್ಕೆ ತರ್ತಾರೆ ಅನ್ನೋ ಭರವಸೆ ನಮ್ಗಿದೆ ಸರ್. ಕಷ್ಟ ಹೊತ್ತವನು ಸುಖ ದುಃಖ ಎಲ್ಲ ಕಂಡವನು ನಮಗಾಗಿ ಜೊತೆ ನಿಂತವರು ಬಂದರು ಬಂದರು ಹೀಗೆ ಶಿವಕುಮಾರ್ ಬಂದರು ತಂದರು 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 ನಾಡಿಗೆ ಭರವಸೆ ತಂದರು
ಕಾದಿರಲು ನಿನ್ನ ಎದೆ ಕುಗ್ಗಿಲ್ಲವೇ ಬಂಡೆಯದೆ ಜಗ್ಗಿಲ್ಲವೇ ಸ್ವಾರ್ಥ ಬಿಟ್ಟು ನಾಡಿಗೆ ದುಡಿದೆ ಕೋಟೆ ಕಟ್ಟಿ ಪಕ್ಷ ಉಳಿಸಿದೆ ಅನ್ಯಾಯ ಮೋಸ ಅಂತ ಮಾಡದೆ ನ್ಯಾಯ ನೀತಿ ಎದುರಿಸಿ ಬೆಳೆದೆ ಹೊಸ ಸುದ್ದಿಯ ಬರವನು ರೈತನಿಗೆ ಹೇಳಲು ಹೊಸ ಬೆಳಕು ಕಂಡು ಬರವನು ಬಾಳ ಜೀವನ ಕಟ್ಟಿ ಪಡೆಯಲು ಬನ್ನಿ 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 ಎಲ್ಲ ಒಂದಾಗಿ ಖುಷಿಯಿಂದ ಶಿವನ ಕೊಂಡಾಡಿರಿ ಬನ್ನಿ